ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್. ಇವತ್ತೇನಂದ್ರೆ ಭಾಳ ಡಿಫ್ರೆಂಟಾಗಿ ಪಲಾವ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಈ ಪಲಾವ್ ಒಂದು ಸರಿ ಮಾಡಿದರೆ ಮತ್ತು ಲೈಫಲ್ಲಿ ಮರೆಯಲ್ಲ, ಅಷ್ಟೊಂದು ಟೇಸ್ಟ್ ಆಗಿರ್ತೈತಿ. ಬಾರಿ ನೋಡ್ಕೊಂಬರೋಣ ಏನೇನು ಬೇಕಂತ. ಇಲ್ಲಿ ನೋಡಿರಿ, ನಾನು ಒಂದು ಟಮಾಟೆ ಹಣ್ಣು ತೊಗೊಂಡಿನಿ, ಆಮೇಲೆ ಒಂದು ಅರ್ಧ ಕ್ಯಾಬೇಜ ತೊಗೊಂಡಿನಿ, ಮತ್ತು ಫೂಲ್ ಗೋಬಿ ತೊಗೊಂಡಿನಿ ಒಂದು ಕಪ್ ಅಷ್ಟೇ, ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ, ಒಂದು ಆಲೂಗಡ್ಡಿ, ಒಂದು ಕ್ಯಾಪ್ಸಿಕಮ್ ತೊಗೊಂಡಿನಿ. ಇದೆಲ್ಲ ಕಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡಿನಿ ನಾನು ಈ ಥರ ನೋಡಿರಿ. ನೆಕ್ಸ್ಟ್ ಇದಕ್ಕೇನಿಲ್ಲ, ಈಗ ಇನ್ನೊಂದು ಟಮಾಟೆ ಹಣ್ಣು ತೊಗೊಂಡು ಒಂದು ಜಾರಿಗೆ ಹಾಕೋಬೇಕು. ಹಾಕೊಂಡ್ಮೇಲೆ ಏನಿಲ್ಲ, ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡೇನು ನೋಡ್ರಿ. ಇಲ್ಲಿ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಹಾಕೋಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ನೋಡಿರಿ. ಇದನ್ನೆಲ್ಲ ಹಾಕಿದ ಮೇಲೆ ಏನಿಲ್ಲ ಫ್ರೆಂಡ್ಸ್, ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಖಾರ ಕಮ್ಮಿ ಇತ್ತು, ಅದನ್ನು ಇದಕ್ಕೆ ಹಾಕಿಬಿಡೋಣ. ಹಾಕಿದ ಮೇಲೆ ಏನಿಲ್ಲ, ನೆಕ್ಸ್ಟ್ ಈಗ ನೋಡಿರಿ ಫ್ರೆಂಡ್ಸ್, ಏನನ್ನು ಹಾಕ್ತೇನೆ ಅಂತ ನಿಮ್ಮೆಲ್ಲ ಹೇಳ್ತೀನಿ, ನೋಡ್ಕೋರಿ, ಮಾಡಿರಿ, ತಿಂತಾಯಿರಿ. ಸ್ವಲ್ಪ ಬೆಳ್ಳುಳ್ಳಿ ಬೇಕು, ಬೆಳ್ಳುಳ್ಳಿ ಒಂದು ಸ್ವಲ್ಪ ತೊಗೊಂಡೇನಿ. ಬೆಳ್ಳುಳ್ಳಿ ಅಂದ್ರೆ ಒಂದು ಗಡ್ಡಿ ತೊಗೊಂಡೇನಿ ದೊಡ್ಡದು, ಸ್ವಲ್ಪ ಶುಂಠಿ, ಇಷ್ಟಿದ್ರೆ ಸಾಕು. ಇದನ್ನು ಏನಿಲ್ಲ, ಈಗ ಸ್ವಲ್ಪ ಇದಕ್ಕೆ ಚಕ್ಕೆ ಹಾಕ್ಬಿಡೋಣ. ಚಕ್ಕೆ ಮಸಾಲ ಚಕ್ಕೆ ಇರ್ತೈತಲ್ಲ, ಅದನ್ನು ಒಂದು ಸ್ವಲ್ಪ ಹಾಕಿ ಏನಿಲ್ಲ ಮಿಕ್ಸಿ ಹಾಕ್ಕೊಂಬರ್ಬೇಕು. ಬರೀ ಮಿಕ್ಸಿ ಹಾಕ್ಕೊಂಬರ್ನ ನೋಡಿ ಫ್ರೆಂಡ್ಸ, ಇಷ್ಟು ಸಣ್ಣ ರುಬ್ಕೋಬೇಕು. ರುಬ್ಕೊಂಡ್ಮೇಲೆ ಏನಿಲ್ಲ, ಇದನ್ನು ಸೈಡಿಗೆ ಇಟ್ಬಿಡೋಣ. ಈಗ ಮಸಾಲ ಏನೇನು ತೊಗೊತೇನೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿರಿ. ನಾನು ಸ್ವಲ್ಪ ಮೊಸರು ತೊಗೊಂಡೇನಿ, ಆಮೇಲೆ ಪಲಾವ್ ಎಲೆ 2 ತೊಗೊಂಡೇನಿ, 2 ಏಲಕ್ಕಿ ತೊಗೊಂಡೇನಿ, ಸ್ವಲ್ಪ ಬಡೆ ಸೊಪ್ಪು, ಆಮೇಲೆ ಕಾಳು ಮೆಣಸು ಒಂದು 6ರಿಂದ 8 ತೊಗೊಂಡೇನಿ, ಲವಂಗ ಒಂದು 4 ತೊಗೊಂಡೇನಿ, ಸ್ವಲ್ಪ ಕಸ್ತೂರಿ ಮೆಂತೆ. ಇದು ನೋಡಿರಿ ಫ್ರೆಂಡ್, ಸ್ಪೆಷಲ್ ಬಿರಿಯಾನಿ ಎಲೆ, ಬಟ್ ಪಲಾವ್ಗೆ ಹಾಕ್ಬೋದು, ಒಳ್ಳೆ ಟೇಸ್ಟ್ ಗಮ್ ಅಂತ ಭಾರಿ ಚೆನ್ನಾಗಿ ಬರ್ತೈತಿ. ಬರೀ ಹೋಗೋಣ ಮಾಡೋಣ. ಈಗ ಇವತ್ತು ನಾ ಮಾಡ್ತಾ ಇರೋದು ಕುಕ್ಕರ್ ಪಲಾವ್ ಮಾಡ್ತಾಯಿದ್ದೇನೆ, ಬಟ್ ತರಕಾರಿ ಪಲಾವ್, ಯಾಕಂದ್ರೆ ತರಕಾರಿ ಜಾಸ್ತಿ ಐತಿ ಇದ್ರೊಳಗಡೆ. ಇದಕ್ಕೆ ಏನಿಲ್ಲ ಫ್ರೆಂಡ್ಸ್, ಭಾಳ ಸಿಂಪಲ್ ಐತಿ ಮಾಡೋದು. ಅಷ್ಟೆಲ್ಲ ಐಟಮ್ ತೊಗೊಂಡ್ಮೇಲೆ ಏನಿಲ್ಲ, ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡ್ರೆ, ಅಡುಗೆ ಎಣ್ಣೆ ಹಾಕ್ಕೊಂಬಿಡೋಣ ಸ್ವಲ್ಪ ನೋಡಿರಿ. ಈ ಥರ ಅಡುಗೆ ಎಣ್ಣೆ ಹಾಕೊಂಡ್ಮೇಲೆ ಏನಿಲ್ಲ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ಯಾಕಂದ್ರೆ ಆಲ್ರೆಡಿ ಅದ್ರೊಳಗಡೆ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿದ್ವಲ್ಲ, ಅದಕ್ಕಾಗಿ ಸ್ವಲ್ಪ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡೋಣ. ಈ ಪಲಾವು ಏನಿಲ್ಲ, ಭಾಳ ಡಿಫ್ರೆಂಟಾಗಿ ಚೆನ್ನಾಗಿ ಬರ್ತಿದ್ದೆ. ಇದು ನಮ್ಮ ಅಮ್ಮ ಮಾಡೋ ರೆಸಿಪಿ, ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಅದಕ್ಕೆ ಏನಿಲ್ಲ ಫ್ರೆಂಡ್ಸ್, ಏನು ತೊಗೊಂಡಿದ್ದೆ ಅಲ್ಲ, ಬಿರಿಯಾನಿ ಎಲೆ 2, ಆಮೇಲೆ ಲವಂಗ, ಏಲಕ್ಕಿ ಎಲ್ಲನೂ ಇದಕ್ಕೆ ಹಾಕ್ಬಿಡೋಣ. ಈಗ ನೋಡಿರಿ, ನಾನು ಪೂರ ಕಂಪ್ಲೀಟಾಗಿ ಒಂದು ಸರಿ ಅವಾಗ ತೋರಿಸಿನಲ್ಲ, ಅದನ್ನೆಲ್ಲ ಹಾಕ್ಬಿಡೋಣ. ಇದಕ್ಕೆ ಹಾಕಿ ಏನಿಲ್ಲ, ಈ ಎಲೆ ಹಾಕ್ಬಿಡೋಣ. ಹಾಕಿದ ಮೇಲೆ ಸ್ವಲ್ಪ ಫ್ರೈ ಆಗಿ ಚಟ ಅಂತ ಅಂದ್ರೆ ಈ ಸ್ಮೆಲ್ ನೋಡಿ ಎಷ್ಟು ಗಮ್ ಅಂತ ಬರ್ತೈತಿ ಗೊತ್ತಾ, ಮಸ್ತಾಗಿ ಬರ್ತೈತಿ. ಆಮೇಲೆ ಏನಿಲ್ಲ, ಉಳ್ಳಾಗಡ್ಡಿ ಇತ್ತಲ್ಲ ಹೇಳಿದೆ ಅಲ್ಲಿ ನಿಮ್ಗೆ, ಒಂದು ಉಳ್ಳಾಗಡ್ಡಿ, ಅದನ್ನ ಇದಕ್ಕೆ ಹಾಕ್ಬಿಡೋಣ. ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡೋಣ ನೋಡಿ. ಫ್ರೈ ಈ ಥರ ಆಯ್ತಂದ್ರೆ, ಸ್ವಲ್ಪ ಲೈಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಯ್ತಂದ್ರೆ ಪುದೀನ ಇಲ್ಲಿ ಆ್ಯಡ್ ಮಾಡಿ. ನಾನು ಪುದೀನ ಅಲ್ಲಿ ತೋರಿಸಿಲ್ಲ, ಸ್ವಲ್ಪ ಪುದೀನ ಹಾಕೋರಿ. ಪುದೀನ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಒಳ್ಳೆ ಟೇಸ್ಟ್ ಬರ್ತೈತಿ. ಆಮೇಲೆ ಏನಿಲ್ಲ ಫ್ರೆಂಡ್ಸ್, ನಾವೆಲ್ಲ ಟಮಾಟೆ ಹಣ್ಣು, ತರಕಾರಿ, ಕ್ಯಾಬೇಜ, ಆಮೇಲೆ ಫೂಲ್ ಗೋಬಿ ಎಲ್ಲ ಐತಲ್ಲ, ಕಂಪ್ಲೀಟಾಗಿ ಎಲ್ಲನೂ ಇದಕ್ಕೆ ಹಾಕ್ಕೊಂಬಿಡೋಣ ನೋಡಿರಿ. ಕ್ಯಾಪ್ಸಿಕಮ್ ಪ್ರತಿಯೊಂದನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡ್ಮೇಲೆ ಏನಿಲ್ಲ, ಸ್ವಲ್ಪ ಒಂದು 5ರಿಂದ 6 ನಿಮಿಷ ಸ್ವಲ್ಪ ಅರ್ಧ ಬೇವ ಮಟ್ಟ ಅದ್ರೊಳಗಡೆ ಬೇವಸ್ರಿ ನೋಡಿರಿ. ಈ ಥರ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್. ತರಕಾರಿ ಎಲ್ಲ ಹಾಕಿದ್ದು ಸ್ವಲ್ಪ ಅರ್ಧ ಹಾಫ್ ಬಾಯ್ಲ್ ಆಗ್ಬೇಕದು, ಅಲ್ಲಿ ತನಕ ಹಾಕೋಬೇಡ್ರಿ, ಇಲ್ಲ ಗಟ್ಟಿಯಾಗಿ ಹಂಗೆ ಇರ್ತೈತಿ ನೋಡಿರಿ. ಇವಾಗ ಈ ಥರ ಮಿಕ್ಸ್ ಮಾಡಿ ಎಲ್ಲ ಇಟ್ಬಿಡ್ರಿ. ಈ ಪಲಾವ್ ಮತ್ತು ಮಾಡಿ ನೋಡಿರಿ, ನೀವು ಮರೆಯಂಗಿಲ್ಲ ಲೈಫಲ್ಲಿ, ಅಷ್ಟೊಂದು ಟೇಸ್ಟಾಗಿರ್ತೈತಿ, ಸೂಪರಾಗಿರ್ತೈತಿ. ಈಗ ಏನಿಲ್ಲ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ 1/2 ಟೇಬಲ್ ಸ್ಪೂನು ಅರ್ಶಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ, 1 ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ನೋಡಿರಿ. ಆಮೇಲೆ ಏನಿಲ್ಲ, ನಾನು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡೀನಿ. ಅದಕ್ಕೆ ಗರಂ ಮಸಾಲ ಎಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ ಈ ಥರ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ನೀರೇನು ಸದ್ಯ ಇದಕ್ಕೆ ಆ್ಯಡ್ ಮಾಡೋದು ಬೇಡ, ಸ್ವಲ್ಪ ಈಗ ಫ್ರೈ ಆಯ್ತದೆ, ಕೆಳಗಡೆ ಹತ್ಕೊಳಕ್ಕೆ ಸ್ಟಾರ್ಟ್ ಆಯ್ತಾ. ಈಗ ನೆಕ್ಸ್ಟ್ ಏನು ಹಾಕ್ಬೇಕಂತ ಹೇಳ್ತೇನೆ ನಿಮ್ಗೆ. ಈಗ ನೆಕ್ಸ್ಟ್ ಏನಿಲ್ಲ ಫ್ರೆಂಡ್ಸ್, ನಾವು ಕಲಸಿಟ್ಕೊಂಡಿದ್ವಲ್ಲ, ಮಿಕ್ಸಿಗೆ ಹಾಕಿಟ್ಕೊಂಡಿದ್ವಲ್ಲ, ಆ ಮಸಾಲಾನ ಇದಕ್ಕೆ ಹಾಕಿಬಿಡೋಣ. ಇವಾಗ ಹಾಕಿದ ಮೇಲೆ ಏನಿಲ್ಲ, ಅದಕ್ಕೆ ನೀರು ಹಾಕಿ ಸ್ವಲ್ಪ ನೋಡಿರಿ, ಅದನ್ನ ಕ್ಲೀನ್ ಮಾಡ್ದಂಗೂ ಆಯ್ತು, ಇದಕ್ಕೆ ಹಾಕ್ದಂಗೂ ಆಯ್ತು ನೋಡಿರಿ.
ಹಾಕ್ಕೊಂಡ್ಬಿಟ್ರೆ ಇವಾಗ ಗಮ್ ಅಂತ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ. ಅದು ಹಸಿ ವಾಸನೆ ಕಡಿಮೆ ಆಯ್ತಂದ್ರೆ ಒಳ್ಳೆ ವಾಸನೆ ಗಮ್ ಅಂತೇಳಿ ಬರ್ತೈತೆ ನೋಡಿರಿ. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದ್ರೆ ಅಷ್ಟು ಚೆನ್ನಾಗಿ ಬಂದೈತೆ ನೋಡಿ ಫ್ರೆಂಡ್ಸ್. ಈ ಥರ ಹಾಕ್ಕೊಂಡೆ ಏನಿಲ್ಲ, ಸ್ವಲ್ಪ ಕುದಿಬೇಕದ. ಈಗ ಮೊಸರು ಆ್ಯಡ್ ಮಾಡೋಣ. ಅದಕ್ಕೆ ಮೊಸರು ಇವಾಗ ಹಾಕೋರಿ ನೋಡಿರಿ. ಮೊಸರಿಗೆ ಹಾಕ್ಕೊಂಬಿಡ್ರಿ. ಆಮೇಲೆ ಇಲ್ಲಿ ನೆಕ್ಸ್ಟ್ ಏನಿಲ್ಲ, ನಾನು ಪಲಾವ್ ಮಸಾಲ ತೊಗೊಂಡೀನಿ. ಆಮೇಲೆ ನೆಕ್ಸ್ಟ್ ಚಿಕನ್ ಮಸಾಲ ತೊಗೊಂಡೀನಿ. ಪಲಾವ್ ಮಸಾಲ 2 ಸ್ಪೂನು, ಚಿಕನ್ ಮಸಾಲ 2 ಸ್ಪೂನ್ ತೊಗೊಂಡೀನಿ. ಇಷ್ಟ ಐಟಮ್ ಹಾಕಿದ್ಮೇಲೆ ನೆಕ್ಸ್ಟ್ ಉಪ್ಪು ಹಾಕಣ್ರಿ ನೋಡಿರಿ. ಎಲ್ಲ ಕ್ಲೀನಾಗಿ ಮಸಾಲ ಎಲ್ಲ ಇದ್ರೊಳಗಡೆ ಸೇರ್ಕೊಂಬಿಡ್ಲಿ ನೋಡಿ ಫ್ರೆಂಡ್ಸ್. ಈ ಥರ ಸೇರ್ಕೊಂಬಿಟ್ರೆ ಆಯ್ತು. ಇವಾಗ ಏನಿಲ್ಲ ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಹಾಕೋರಿ ನೋಡ್ಕೊಂಡು. ಉಪ್ಪು ಹಾಕೊಂಬಿಟ್ಟು ಏನಿಲ್ಲ, ಮಿಕ್ಸ್ ಮಾಡಿಬಿಟ್ರೆ ಸ್ವಲ್ಪ ಕುದೀತಂದ್ರೆ ಏನಿಲ್ಲ, ಅಕ್ಕಿ ಹಾಕ್ಬಿಡೋದು ನೋಡಿರಿ. ಮಸ್ತಾಗಿ ಸಖತ್ತಾಗಿ ಗಮ್ ಅಂತ ಇತ್ತು ಪಲಾವು. ಸ್ವಲ್ಪ ಟೇಸ್ಟ್ ನೋಡಿದೆ ಹಾಕೊಂಡು ಹೆಂಗಾಗೈತೆ ಅಂತೇಳಿ. ಅದು ಎರಡನೇ ಮಾತೆಲ್ಲ ಅಷ್ಟು ಟೇಸ್ಟ್ ಆಗಿತ್ತು, ಸೂಪರ್ ಆಗಿತ್ತು. ಕಡೆಗೆ ಏನಿಲ್ಲ ಫ್ರೆಂಡ್ಸ್, ಎಲ್ಲ ಬೆಂತಲ್ಲ, ಕುದಿಯೋಕೆ ಸ್ಟಾರ್ಟ್ ಆಗಿತ್ತು ನೋಡಿರಿ. ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ನಾನು ಇಲ್ಲೇ ಸ್ಟೀಮ್ ಅಕ್ಕಿ ತೊಗೊಂಡಿನಿ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. 2 ಗ್ಲಾಸ್ ಅಕ್ಕಿನ ಇದಕ್ಕೆ ಹಾಕ್ಬಿಡೋಣ. ಹಾಕ್ಬಿಟ್ಟು ನೀರು ಹಾಕೋದೇನು ಹೇಳ್ಬೇಕಂತೇನಿಲ್ಲ, ನೀರು ಮಾಮೂಲಿ ಎಲ್ಲರಿಗೂ ಗೊತ್ತಿರ್ತೈತಿ. ನಾನು ಇವಾಗ 2 ಗ್ಲಾಸ್ ಅಕ್ಕಿ ತೊಗೊಂಡೇನೆ ಅಂದರೆ ನಾನು ಅದಕ್ಕೆ 3 ಗ್ಲಾಸ್ ದೊಡ್ಡ ಗ್ಲಾಸಲ್ಲೇ 3 ಗ್ಲಾಸ್ ಅಕ್ಕಿ ಹಾಕೀನಿ, ನೀರು ಹಾಕೀನಿ. ನೀರು ಹಾಕೀನಿ. ಇವಾಗ ನೋಡಿದೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ನಂಗೆ. ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು ಅದಕ್ಕೆ ನೋಡಿರಿ. ಲಾಸ್ಟ್ ಇವಾಗ ಫೈನಲ್ ಉಪ್ಪು ನೋಡ್ಕೊಂಡು ಹಾಕ್ಕೊಂಬಿಡ್ರಿ. ಆಮೇಲೆ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋಕ್ಕಲ್ಲ. ಹೆಚ್ಚಿಗೆ ಆದರೆ ಟೇಸ್ಟ್ ಬರಲ್ಲ, ಕಡಿಮೆ ಆದರೆ ಅದು ಟೇಸ್ಟ್ ಬರಲ್ಲ ನೋಡಿರಿ. ಇದರಲ್ಲೇ ನಾನು 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ. ಬಟ್ ಅಕ್ಕಿ ಇದರಲ್ಲೇ 2 ಗ್ಲಾಸ್ ಅಲ್ಲ, ಚಿಕ್ಕ ಗ್ಲಾಸ್. ಅದು ನಾನು ತೋರಿಸಿಲ್ಲ. ನೀರು ಹಾಕೋದಂಕಿ ಗೊತ್ತಾಕೈತಿ ನಿಮಗೆ, ಏನು ಹೇಳ್ಬೇಕಾಗಿಲ್ಲ ನೋಡಿರಿ. ಇವಾಗ ಏನಿಲ್ಲ ಫ್ರೆಂಡ್ಸ್, ಕುಕ್ಕರ್ನ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಟೆ 2 ಸೀಟಿ ಹೊಡೆದ್ರೆ ನಮ್ದು ಪಲಾವ್ ರೆಡಿ ಆದಂಗೆ ನೋಡಿ ಫ್ರೆಂಡ್ಸ್. ಇವಾಗ 1 ಸೀಟಿ ಹೊಡಿತಾ, 2 ಸೀಟಿ ಆಯ್ತು. ಇವಾಗ ಏನಂದ ಫ್ರೆಂಡ್ಸ್, ಸಿಟಿದು ಫುಲ್ ಕಂಪ್ಲೀಟಾಗಿ ಗಾಳಿ ಹೋಗೋ ತನಕನೂ ಅದನ್ನ ಓಪನ್ ಮಾಡಬೇಡ್ರಿ, ಯಾಕಂದ್ರೆ ಸರಿಯಾಗಿ ಬೆಂದಿರಂಗಿಲ್ಲ, ಕೆಳಗಡೆ ಹಂಗೆ ಇರ್ತೈತಿ. ಇವಾಗ ಫುಲ್ ಹವಾ ಹೋಗಿತ್ತು. ನಾನೊಂದು 10 ನಿಮಿಷ ಅದ್ರ ಸುದ್ದಿಗೆ ಹೋಗಲಿಲ್ಲ ನೋಡಿರಿ. ಕಂಪ್ಲೀಟಾಗೆಲ್ಲ ಹೋದ್ಮೇಲೆ ಇವತ್ತು ತೆಗಿತೀನಿ ನೋಡಿರಿ ಪಲಾವ್ ಯಾವ ಥರ ಆಗೈತೆ ಅಂತೇಳಿ. ಸೂಪರಾಗೈತೆ. ನೀವು ಬಿರಿಯಾನಿ ಇದ್ರ ಮುಂದೆ ಹಿಂದೆ ನೋಡಿರಿ. ತರಕಾರಿ ಇಷ್ಟಪಡೋರಿಗೆ ಈ ಬಿರಿಯಾನಿ ಮಾತ್ರ ಬಿಡಂಗೇ ಇಲ್ಲ ಅವ್ರು, ಅಷ್ಟೊಂದು ಟೇಸ್ಟಾಗಿ ಬಂದಿತ್ತು ನೋಡಿರಿ. ಸೂಪರಾಗಿ ಬಂದಿತ್ತು. ಇದ್ರ ಮೊಸರು ಜೊತೆ ಹಾಕ್ಕೊಂಡು ತಿಂದ್ರೆ ಹಂಗೆ ಬೆಂಕಿ ಮಸ್ತ್, ಅಷ್ಟೊಂದು ಚೆನ್ನಾಗಿರ್ತೈತೆ, ಸೂಪರಾಗಿರ್ತೈತೆ ನೋಡಿ ಫ್ರೆಂಡ್ಸ್. ಇವತ್ತಿನ ನನ್ನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ. ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರ್ಬೇಕು ನನಗಂತ ಕೇಳ್ಕೊತೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಸೂಪರಾಗಿ ಬಂದಿದೆ ಅಂಥೇಳಿ. ಎಲ್ಲ ಅಕ್ಕಿ ಎಲ್ಲ ಫುಲ್ ಬೆಂದೈತಿ, ತರಕಾರಿನೂ ಕಂಪ್ಲೀಟಾಗಿ ಎಲ್ಲ ಬೆಂದೈತಿ, ಏನೂ ತೊಂದರೆ ಇಲ್ಲ ನೋಡಿರಿ. ಇವಾಗ ಮೊಸರು ಹಾಕ್ಕೊಂಡೆ. ಮೊಸರು ಹಾಕ್ಕೋಬೋದು, ಇಲ್ಲಾಂದ್ರೆ ನೀವು ಸೌತೆಕಾಯಿ ಇದ್ರೆ ಏನಾದರೂ ಮಾಡ್ಕೊಂಡು ಅದ್ರ ಜೊತೆ ತಿನ್ಬೋದು, ಸೂಪರಾಗಿರ್ತೈತಿ. ಇವತ್ತಿನ ರೆಸಿಪಿ ಹೆಂಗಿತ್ತಂತ ಹೇಳ್ರಿ. ನಾಳೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದೈತಿ. ಬಾಯ್ ಬಾಯ್, ಲವ್ ಯು ಫ್ರೆಂಡ್ಸ್.